ಆಲ್ಮಾ ಮೀಡಿಯಾ ಸ್ಕೂಲ್ನ 6 ತಿಂಗಳ ಪ್ರಾಯೋಗಿಕ ಪತ್ರಿಕೋದ್ಯಮ ತರಬೇತಿಗೆ ಅಡ್ಮಿಷನ್ ಆರಂಭ. ನ್ಯೂಸ್ ಆಂಕರಿಂಗ್, ವರದಿಗಾರಿಕೆ, ಆರ್ಜೆ, ವಿಜೆ, ಕ್ಯಾಮರಾ ವರ್ಕ್, ಎಡಿಟಿಂಗ್ ಇತ್ಯಾದಿ ಪ್ರತಿನಿತ್ಯ ಪ್ರಾಯೋಗಿಕ ಕಲಿಕೆ. ಮಾಧ್ಯಮ ಪರಿಣಿತರಿಂದ ಉಪನ್ಯಾಸ. ಆಸಕ್ತರು ಸಂಪರ್ಕಿಸಿ. ಸೊ ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ, ಅಮೇಜಿಂಗ್ ಅಂತ ಒಬ್ಬರು ಮಾತಾಡಿರುವಂಥದ್ದು. ವೀಸಿಂಗ್ ಬಗ್ಗೆ ತಿಳಿಸ್ಕೊಡಿ ಅಂತ. ವೀಸಿಂಗ್ ಅಂದರೆ ಅಸ್ತಮಾ. ಹಾಂ, ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ. ಎಸ್ ಮೇಡಮ್. ಈ ಆಸ್ತಮಾ ಅಂತ ಏನು ಇದೆ ಅಥವಾ ವೀಸಿಂಗ್ ಸ್ವಲ್ಪ ಅದು ಇನ್ನೂ ಜಾಸ್ತಿ ಇದಾದರೆ ಆಸ್ತಮ್ಯಾಟಿಕ್, ಬ್ರ್ಯಾಂಕೈಟಿಸ್ ಆಗ್ಬೋದು, ಆಸ್ತಮ್ಯಾಟಿಕ್ ಅಂತೆಲ್ಲ ನಾವು ಅಂತೀವಲ್ಲ, ಇದೊಂದು ಬಹುವಿಧದ ಅಸ್ವಸ್ಥತೆ, ಮಲ್ಟಿಫ್ಯಾಕ್ಟೋರಿಯಲ್ ಡಿಸಾರ್ಡರ್. ಮಲ್ಟಿಫ್ಯಾಕ್ಟೋರಿಯಲ್ ಡಿಸಾರ್ಡರ್ ಅಂದರೆ ಇದಕ್ಕೆ ಜೆನೆಟಿಕ್ ಬ್ಯಾಕ್ಗ್ರೌಂಡೇ ಇದೆ. ನಮಗೆ ಎಲ್ಲ ಕಾಯಿಲೆ, ನೀವು ಯಾವುದೇ ಕಾಯಿಲೆ ನೀವು ಹೇಳಿ, ಅದು ಜೆನೆಟಿಕ್ ಬ್ಯಾಕ್ಗ್ರೌಂಡಲ್ಲೇ ಇರೋದು. ಜೆನೆಟಿಕ್ ಫ್ಯಾಕ್ಟರು ಇದ್ದೇ ಇದೆ. ಕೆಲವೊಂದು ಜೀನ್ಸ್ಗಳಿರುತ್ತೆ, ಅದು ನಮ್ಮ ಲಂಗ್ ಫಂಕ್ಷನ್ನು, ಲಂಗ್ ಕೆಪ್ಯಾಸಿಟಿ, ಮತ್ತು ನಮ್ಮ ದೇಹದಲ್ಲಿ ಒಂದು ಅಲರ್ಜಿ ರಿಯಾಕ್ಷನ್ ಆಗುತ್ತಲ್ಲ, ಅಲರ್ಜಿಕ್ ಅಂತೀವಲ್ಲ, ಈ ಇಮ್ಯುನಾಲಜಿಕಲ್ ರಿಲೇಟೆಡು ಅಂಥ ಕೆಲವುಗಳು ಜೀನ್ಗಳಿರುತ್ತೆ. ಅದು ಹೈಪರ್ ಆ್ಯಕ್ಟಿವೇಶನ್ ಆಗಿಬಿಡುತ್ತೆ, ಸೆನ್ಸಿಟಿವ್ ಆಗಿಬಿಡುತ್ತೆ. ನಿಮಗೆ ಏನೋ ಒಂಚೂರು, ನನಗೆ ಐ ಆಮ್ ಆಸ್ತಮ್ಯಾಟಿಕ್ ಹೇಳಬೇಕು ಅಂತಂದರೆ, ಬಟ್ ನಾನು ಸಫರ್ ಆಗಲ್ಲ, ಏಕೆಂದರೆ ಐ ನೋ ಹೌ ಟು ಮ್ಯಾನೇಜ್. ಅದು ಗೊತ್ತಿದೆ. ಮ್ಯಾನೇಜ್ಮೆಂಟ್ ಪಾರ್ಟ್ ಇದ್ದಾಗ ಯಾವುದೇ ಮೆಡಿಸನು ಬೇಡ, ನಿಮ್ಗೇನೂ ಬೇಡ, ನೀವು ಫಸ್ಟ್ ಕ್ಲಾಸಾಗಿ ನನಗೆ ಯಾವಾಗಲೂ ಏನು ಅಟ್ಯಾಕ್ ಆಗಲ್ಲ, ಅಷ್ಟು ಚೆನ್ನಾಗಿ ನಾವು ನೋಡ್ಕೋಬೋದು. ಕಾರಣ ಏನಂದರೆ ಇಟ್ ಈಸ್ ಅ ಮಲ್ಟಿಫ್ಯಾಕ್ಟೋರಿಯಲ್ ಅಂತ ನಾನು ಹೇಳಿದೆ. ಈಗ ನಿಮಗೆ ಬೇಕೋ ಬೇಡವೋ, ಆಸ್ತಮಾ, ಕಾನ್ಸ್ಟಿಪೇಷನ್ನು, ಡಯಾಬಿಟಿಕ್ಕು, ಒಬಿಸಿಟಿ, ಇದೆಲ್ಲ ನಿಮ್ಮ ಜನ್ರೇಷನ್ ಟು ಜನ್ರೇಷನ್ ಬಂದೇ ಬರುತ್ತೆ. ವೆದರ್ ಯು ಲೈಕ್ ಇಟ್ ಆರ್ ನಾಟ್. ನಿಮ್ಮ ಅಜ್ಜ ಅಜ್ಜಿ ಆಸ್ತಮ್ಯಾಟಿಕ್ ಆಗಿದ್ದರೆ ಅದು ಒಂದ್ಸಲ ಸ್ಕಿಪ್ ಆಗ್ಬೋದು, ನಿಮ್ಮ ತಂದೆ ತಾಯಿಗಿಲ್ಲದೆ ಇಲ್ಲದೆ ಇರ್ಬೋದು. ಅಂದರೆ ಮ್ಯೂಟೇಷನ್ ಇದೆ, ಟ್ರಿಗರಿಂಗ್ ಫ್ಯಾಕ್ಟರ್ಗಳಿಲ್ಲ, ಸೊ ದೇ ಆರ್ ಸೇಫ್. ನಮಗೆ ಬರ್ಬೋದು ಅದು, ಅಥವಾ ನಮಗಿಲ್ದವರು ನಮ್ಮ ಮಕ್ಳಿಗೆ ಬರ್ಬೋದು. ಇದು ಜನರೇಷನ್ ಟು ಜನರೇಷನ್ ಬರುತ್ತೆ. ಇದನ್ನು ನಾವು ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಬಂದೇ ಬರುತ್ತೆ. ಬಟ್ ಹೌ ಟು ಮ್ಯಾನೇಜ್, ಸಣ್ಣ ಮಕ್ಕಳಲ್ಲೇ ಗೊತ್ತಾಗೋಗುತ್ತೆ. ಲಂಗ್ ಕೆಪ್ಯಾಸಿಟಿ ನಮಗೆ ಅರ್ಥ ಆಗೋದ್ರಿಂದ ನಾವು ಸೂಕ್ತವಾಗಿ ಸಣ್ಣ ಮಕ್ಕಳಿಂದನೇ ಆ ಲಂಗ್ ಎಕ್ಸ್ಪ್ಯಾನ್ಷನ್ನು, ಲಂಗ್ ಸ್ಟ್ರೆಂಥನಿಂಗಿಗೋಸ್ಕರ ಆಸ್ತಮ್ಯಾಟಿಕ್ ಅಥವಾ ವೀಸಿಂಗ್ ಇರೋ ಅಂಥ ಅವ್ರಿಗೆ ಬೇಕಾದಷ್ಟು ಅವ್ರಿಗೆ ಈ ಪ್ರಾಣಾಯಾಮಗಳು ಅಂಥದ್ದೆಲ್ಲ ತುಂಬ ಚೆನ್ನಾಗಿ ಎಕ್ಸಲೆಂಟ್ ಅವಾಗಿಂದನೇ ಮಾಡಿಸ್ತಾ ಬರಬೇಕು. ಮಾಡಿಸ್ತಾ ಬಂದಾಗ ಏನಾಗುತ್ತೆ ಅಂದರೆ ಲಂಗ್ ಸ್ಟ್ರೆಂಥನ್ ಆಗ್ತಾ ಬರುತ್ತೆ. ಸೊ ಈಸಿಯಾಗಿ ಅವರು ದೇ ಕ್ಯಾನ್ ಓವರ್ಕಮ್. ಇದ್ರ ಜೊತೆಗೆ ಮುಖ್ಯವಾಗಿ ಯಾವುದಕ್ಕೆ ನಮಗೆ ಈ ಒಂದು ವೀಸಿಂಗ್ ಬರುತ್ತೆ ಅನ್ನೋದು ಮುಖ್ಯ. ಇದು ನಾನು ಮಲ್ಟಿಫ್ಯಾಕ್ಟೋರಿಯಲ್ ಅಂತ ಹೇಳಿದೆ. ಬೇಕಾದಷ್ಟು ಜೀನ್ಸ್ಗಳಿದೆ, ಮತ್ತು ಟ್ರಿಗರಿಂಗ್ ಅದು ಮ್ಯೂಟೇಷನ್ ಆಗೋಗಿದೆ. ತಂದೆ ತಾಯಿ ಅಜ್ಜ ಜೀನ್ ಬಂದ್ಬಿಟ್ಟಿದೆ. ಅದು ಆ ಟ್ರಿಗರ್ ಆಗೋದು ಯಾವುದು? ಟ್ರಿಗರ್ ಯಾವ್ದು ಗೊತ್ತಾಗ ಡಸ್ಟ್ ಆಗ್ಬೋದು, ಡಸ್ಟ್ಗೆ ಎಕ್ಸ್ಪೋಸ್ ಆದಾಗ ಟ್ರಿಗರ್ ಆಗ್ಬೋದು. ಅದ್ರ ಜೊತೆಗೆ ಇದು ಕೆಲವೊಂದು ಘಾಟುಗಳಿರುತ್ತೆ. ಪರ್ಫ್ಯೂಮು, ನೀವು ಪರ್ಫ್ಯೂಮ್ ಆಗುತ್ತಲ್ಲ, ಅದು ಆಸ್ತಮ್ಯಾಟಿಕ್. ಅದೇ ಹೂವಿನ ವಾಸನೆ ತುಂಬ ಸ್ಟ್ರಾಂಗ್ ಸ್ಮೆಲ್ ಏನಿರುತ್ತೆ, ಗಂಧದ ಕಡ್ಡಿ ಆಗ್ಬೋದು, ಧೂಪ ಆಗ್ಬೋದು, ಹೂವಿಂದ ಆಗ್ಬೋದು, ಪರ್ಫ್ಯೂಮ್ಗಳಾಗ್ಬೋದು. ಇದ್ರ ಜೊತೆಗೆ ಈ ಮೆಣಸಿನಕಾಯಿ ಘಾಟುಗಳು, ಆಮೇಲೆ ಒಗ್ಗರಣೆ ಹಾಕ್ತಾರಲ್ಲ ತುಂಬ ಸೀದೋದಂಗೆ, ಸಾಸಿವೆ ಎಲ್ಲ ತುಂಬ ಅವಾಗ ಆಗ್ಬೋದು. ಅಥವಾ ಪೇಂಟ್ ಸ್ಮೆಲ್ಗಾಗುತ್ತೆ ಕೆಲವರಿಗೆ. ಆಮೇಲೆ ಕೆಲವರಿಗೆ ಪೆಟ್ಸ್ಗಳಿಗಾಗುತ್ತೆ. ಮನೇಲಿ ನಾಯಿ, ಬೆಕ್ಕು ಎಲ್ಲ ಇದ್ದಾಗ ಟ್ರಿಗರ್ ಆಗುತ್ತೆ. ಕೆಲವರಿಗೆ ಕೋಲ್ಡ್ ತಿಂದಾಗ ಆಗುತ್ತೆ. ಐಸ್ ಕ್ರೀಮ್. ಕೆಲವರಿಗೆ ತುಂಬ ಟೆಂಪ್ರೇಚರು ಜಾಸ್ತಿ ಇದ್ದಾಗ ಆಸ್ತಮ್ಯಾಟಿಕ್ ಆಗ್ತಾರೆ. ಹೈ ಟೆಂಪ್ರೇಚರ್ ನಿಮಗೆ 40 ಡಿಗ್ರಿ ಎಲ್ಲ ಹೋದಾಗ ಆಸ್ತಮ್ಯಾಟಿಕ್ ಆಗಿಬಿಡ್ತಾರೆ. ವೀಸಿಂಗ್ ಶುರು ಆಗೋಗುತ್ತೆ, ಏಕೆಂದರೆ ಅಲರ್ಜಿಕ್ ಅದು. ಹಾಗಾಗಿ ಇದ್ರ ಜೊತೆಗೆ ಮೊಟ್ಟೆ, ಫಿಶ್, ಪ್ರಾನು, ಅಂದರೆ ನಾವು ಪ್ರತಿಯೊಬ್ಬರಿಗೂ ಇದು ವೇರಿ ಆಗುತ್ತೆ. ಈಗ ನಿಮಗೆ ಯಾವುದಕ್ಕೋ ಒಂದು ಅಲರ್ಜಿ ಇದ್ದರೆ ನಾನು ಇನ್ನೊಂದಕ್ಕೆ ಅಲರ್ಜಿಕ್ ಇರ್ತೀನಿ. ಹಾಗಾಗಿ ಫಸ್ಟ್ ನಾವು ಯಾವುದಕ್ಕೆ ಅಲರ್ಜಿಕ್ ಅಂತ ನಾವು ನೋಡ್ಕೋಬೇಕು. ಮೆಡಿಸಿನ್ಗಳು ತಗೋಬೋದು, ಬಟ್ ನಾನು ಯಾವಾಗಲೂ ಇಂಟಿಗ್ರೇಟೆಡ್ ಅಪ್ರೋಚ್ ಅನ್ನೋದಿದೆಯಲ್ಲ, ಅದರಲ್ಲಿ ನಂಬಿಕೆ ನನಗೆ. ಅಂದರೆ ಈಗ ಈ ಕ್ಯಾನ್ಸರ್ ಇದೆ, ಅದಕ್ಕೆ ಹೋಗ್ಬಿಟ್ಟು ನಾನು ಆಯುರ್ವೇದ ಮಾಡಿದ್ರೆ ಆಗಲ್ಲ. ಕ್ಯಾನ್ಸರ್ ಪ್ರಾಲಿಫರೇಷನ್ ಸೆಲ್ ಇದೆಯಲ್ಲ, ಮಿನಿಟ್ ಟು ಮಿನಿಟ್ ಡಿವೈಡ್ ಆಗ್ತಾ ಇರುತ್ತೆ, ಟೈಮ್ ಇರೋದಿಲ್ಲ. ತುಂಬ ಬೇಗ ಅವರು ಅದಕ್ಕೆ ಒಂದು ತೊಂದರೆ ಆಗೋಂಥ ಸಾಧ್ಯತೆ. ಅಲ್ಲಿ ನಾವು ಆಯುರ್ವೇದಿಕ್ ಹೋಗೋಕ್ಕಾಗಲ್ಲ. ಅದೇ ರೀತಿ ಹೋಮಿಯೋ ಆಗಲಿ, ಆಕ್ಯುಪಂಚರು ಆಗಲ್ಲ. ಕ್ಯಾನ್ಸರ್ಗೆ ಟ್ರೀಟ್ಮೆಂಟು ಅಲೋಪತಿನೇ. ನಿಮಗೆ ನೋವುಗಳು, ಪೇಯ್ನು ಅದೆಲ್ಲ ಇರುತ್ತಲ್ಲ, ಅದಕ್ಕೆ ಅಲೋಪತಿ ಅಲ್ಲ, ಅದಕ್ಕೆ ಆಕ್ಯುಪಂಚರ್ ಬೇಕು. ಅಂದರೆ ಇಂಟಿಗ್ರೇಟೆಡ್ ಅಪ್ರೋಚ್. ನನಗೆ ಯಾವ ಕಾಯಿಲೆ ಇದೆ ಅದರ ಗುಣಲಕ್ಷಣದ ಮೇಲೆ ನಮಗೆ ಬೇಕಾದಷ್ಟು
ವೈದ್ಯಕೀಯ ಪದ್ಧತಿಗಳಿದೆ ನಮ್ಮಲ್ಲಿ. ಅದಕ್ಕೆ ನಾನು ಸೆಲೆಕ್ಟ್ ಮಾಡ್ಕೋಬೋದು. ಈ ಸ್ಪಾಂಡಲೈಟಿಸು ಇಂಥದ್ದೆಲ್ಲ ಇದೆಯಲ್ಲ, ಅದಕ್ಕೆ ಸರ್ಜರಿ ಮಾಡೋಕೆ ಹೋದರೆ ಬೆಡ್ ರಿಡನ್ ಆಗಿಬಿಡ್ತಾರೆ ಅವರು. ಸ್ಪೈನ್ ಏಟಾಗ್ಬಿಟ್ರೆ ನೀವು ಪ್ಯಾರಲೈಸ್ ಆಗುತ್ತೆ. ಸೊ ಅದಕ್ಕೆ ನೀವು ಬೆಸ್ಟ್ ಬೇರೆ ಥರದ್ದು ಫಿಸಿಯೋಥೆರಪಿ ಅಥವಾ ಅಕ್ಯುಪಂಚರ್ ಅಥವಾ ಹೋಮಿಯೋ ಈ ಥರದ್ದೆಲ್ಲ ನಾವು ಮಾಡ್ಬೋದು. ಹಾಗಾಗಿ ಆಸ್ಥಮ್ಯಾಟಿಕ್ ಅಂತಂದಾಗ ಅದಕ್ಕೆ ಒಂದು ಆಯುರ್ವೇದಿಕ್ ಟ್ರೀಟ್ಮೆಂಟು ಚೆನ್ನಾಗಿರುತ್ತೆ, ಹೋಮಿಯೋದು ಚೆನ್ನಾಗಿದೆ. ಅಲೋಪತಿಗಿನ್ನ ಐ ಆಲ್ವೇಸ್ ಸಜೆಸ್ಟ್ ಈ ಥರ ಇಂಟಿಗ್ರೇಟೆಡ್ ಅಪ್ರೋಚು ಒಳ್ಳೆಯದು. ಕಾರಣ ಏನಂದರೆ ಅಲೋಪತಿ ಮೆಡಿಸಿನಲ್ಲಿ ನೀವು ರೆಸಿಸ್ಟೆನ್ಸ್ ಡೆವಲಪ್ ಆಗಿಬಿಡುತ್ತೆ. ನಿಮಗೆ ಈ ಸ್ಟೀರಾಯ್ಡ್ಸ್ಗಳು ತುಂಬ ಜಾಸ್ತಿ ಇದ್ದಾಗ ಸ್ಟೀರಾಯ್ಡ್ಸು ಕೊಡ್ತಾರೆ. ಹಾಗಾಗಿ ಅದು ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಲಂಗ್ ಕೆಪಾಸಿಟಿ. ನೀವು ಪರ್ಮನೆಂಟ್ ನಿಮಗೆ ಒಂದು ಸೊಲ್ಯೂಷನ್ ಬೇಕು ಅಂತಂದರೆ ಬೆಸ್ಟ್ ಇಸ್ ದ ಇದು ಪ್ರಾಣಾಯಾಮ. ನೀವು ಆ ಥರ ಒಂದು ನ್ಯಾಚುರೋಪತಿ ಆ ಥರದ್ದಕ್ಕೆ ಹೋದರೆ, ಆಮೇಲೆ ಮಕ್ಕಳಿಗೆ ಕೆಲವರಿಗೆ ಆಸ್ಥಮ್ಯಾಟಿಕ್ ಇರೋರಿಗೆ ಸ್ವಿಮ್ಮಿಂಗ್ ಎಲ್ಲ ಮಾಡಿಸಿದ್ರೆ ರಿಕವರ್ ಆಗ್ತಾರೆ. ಮತ್ತು ಕೆಲವೊಂದು ಎಕ್ಸಸೈಸ್ ಇದೆ ಅದರಲ್ಲಿ ರಿಕವರ್ ಮಾಡ್ಬೋದು. ಇಟ್ ಈಸ್ ನಾಟ್ ಎ ಬಿಗ್ ಇಶ್ಯೂ. ಅದನ್ನು ತುಂಬ ಚೆನ್ನಾಗಿ ಡೀಲ್ ಮಾಡ್ಬೋದು. ಫಸ್ಟ್ ನಮಗೆ ಗೊತ್ತಾಗಬೇಕು ನಾನು ಯಾವುದಕ್ಕೆ ಅಲರ್ಜಿ ಇದ್ದೀನಿ, ಅಕಾರ್ಡಿಂಗ್ಲಿ ವಿ ಕ್ಯಾನ್ ಪ್ಲ್ಯಾನ್.